ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಅಮರ ಚರಿತ್ರೆ ವಾಹಿನಿಯನ್ನು ವೀಕ್ಷಿಸುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನರಕ ಚತುರ್ದಶಿ, ನರಕಾಸುರನ ವಧೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳಿದ್ದೇನೆ. ಈ ಸಂಚಿಕೆಯಲ್ಲಿ ಬಲಿಪಾಡ್ಯಮಿ ಅಂದರೆ ದೀಪಾವಳಿಯ ಅಮಾವಾಸ್ಯೆಯ ಮರುದಿನ ಬರುವುದೇ ಬಲಿಪಾಡ್ಯಮಿ. ಆ ಬಲಿಪಾಡ್ಯಮಿಯ ವಿಶೇಷತೆ ಏನು, ಅದರ ಮಹತ್ವ ಏನು, ಆ ಬಲಿ ಯಾರು, ಈ ವಿಷಯಗಳೆಲ್ಲವನ್ನು ಈ ಸಂಚಿಕೆಯಲ್ಲಿ ಹೇಳುತ್ತೇನೆ. ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ. ದಾನ ಧರ್ಮಗಳಿಂದ ಆತ ಪ್ರಸಿದ್ಧ ಚಕ್ರವರ್ತಿ ಎನಿಸಿಕೊಂಡಿದ್ದ. ಮಹಾಬಲಿಷ್ಠ ದೇವತೆಗಳನ್ನು ಸೋಲಿಸಿ ಸ್ವರ್ಗ, ಮರ್ತ್ಯ, ಪಾತಾಳ ಮೂರು ಲೋಕಗಳಿಗೂ ಒಡೆಯನಾಗಿದ್ದ. ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ. ವಿಷ್ಣು ವಾಮನಾವತಾರ ತಾಳಿ ಬಲಿ ಯಜ್ಞ ಮಾಡುತ್ತಿರುವ ವೇಳೆಗೆ ಹೋಗಿ ದಾನ ಕೇಳುತ್ತಾನೆ. 3 ಪಾದಗಳನ್ನಿಡುವಷ್ಟು ಜಾಗ ಸಾಕು ಎನ್ನುತ್ತಾನೆ. ಆದರೆ ರಾಕ್ಷಸ ಗುರು ಶುಕ್ಲಾಚಾರ್ಯರಿಗೆ ಬಂದ ವಾಮನ ರೂಪಿ ವಟು ಸಾಮಾನ್ಯನಲ್ಲ, ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೆಂದು ತನ್ನ ಅಂತರ್ದೃಷ್ಟಿಯಿಂದ ತಿಳಿಯುತ್ತದೆ. ಇಂತಹ ವಿಚಿತ್ರ ಆದರೂ ಸರಳವಾಗಿ ಕಾಣುವ ಯಾಚನೆಗೆ ಒಪ್ಪಬೇಡ ಎಂದು ಬಲಿಯನ್ನು ಎಚ್ಚರಿಸುತ್ತಾನೆ. ಆದರೆ ತಾನು ಕೊಟ್ಟ ಮಾತಿಗೆ ತಪ್ಪಲಾರೆ ಎಂದು ಬಲಿ ಹೇಳುತ್ತಾನೆ. ವಾಮನ ಬೃಹತ್ ರೂಪ ತಾಳಿ ತನ್ನ ಒಂದು ಪಾದದಿಂದ ಸ್ವರ್ಗವನ್ನು, 2ನೇ ಬಾರಿ ಪೂರ್ತಿ ಭೂಮಿಯನ್ನು ಅಳೆದು, 3ನೇ ಬಾರಿ ಪಾದ ಎಲ್ಲಿಡಲಿ ಎಂದು ಕೇಳಿದಾಗ ಮಹಾದಾನಿ ಎಂದು ಹೆಸರು ಪಡೆದ ಬಲಿ ಕಿಂಚಿತ್ತು ಯೋಚಿಸದೆ ನನ್ನ ತಲೆಯ ಮೇಲೆ ಇಡು ಎನ್ನುತ್ತಾನೆ. ವಾಮನ ರೂಪಿ ವಿಶ್ವರೂಪಿ ವಿಷ್ಣು ಆತನನ್ನು ಮೆಟ್ಟಿ ಪಾತಾಳಕ್ಕೆ ಕಳಿಸುತ್ತಾನೆ. ಬಲಿಗೆ ಮಹಾವಿಷ್ಣುವಿನ ದರ್ಶನವಾಗುತ್ತದೆ. ಬಲಿ ಹೆಸರು ಭೂಮಿಯಲ್ಲಿ ಚಿರಾಯುವಾಗಲಿ ಎಂದು ಮಹಾವಿಷ್ಣು ಅನುಗ್ರಹಿಸುತ್ತಾನೆ. 7 ಚಿರಂಜೀವಿಗಳಲ್ಲಿ ಬಲಿಯು ಒಬ್ಬ. ನರಕ ಚತುರ್ದಶಿಯ ಮರುದಿನ ಅಮಾವಾಸ್ಯೆ. ಅಂದು ಕೃಷಿಕರು ಸಂಜೆ ಹೊತ್ತು ತಮ್ಮ ಹೊಲಗಳಲ್ಲಿ ಕೋಲುಗಳ ತುದಿಗೆ ವಸ್ತ್ರ ಸುತ್ತಿ ಎಣ್ಣೆಯಲ್ಲಿ ಅದ್ದಿ ದೀಪ ಹಚ್ಚಿ ಉಗಿಯುತ್ತಾರೆ. ಬಲೀಂದ್ರನನ್ನು ಸ್ಮರಿಸಿ ಕೂಗಿ ಕರೆಯುವ ಪರಿಪಾಠ ತುಳುನಾಡು, ಕರಾವಳಿ ಪ್ರದೇಶದಲ್ಲಿದೆ. ಕೃಷಿಕರು ಬಲಿಯನ್ನು ಭೂಲೋಕಕ್ಕೆ ಸ್ವಾಗತಿಸಿ ಕರೆಯುವ ಬಗೆ ಹೀಗಿದೆ: ಬಲೀಂದ್ರ ಬಲೀಂದ್ರ, ಹೊಲಿಯ ಕೊಟ್ಟು ಬಲಿಯ ತಗೊಂಡು ಸಾಮ್ರಾಜ್ಯಕ್ಕೆ ತಾವೇ ಬಂದು ಹೊಲಿಯೇ ಬಾ ಕೂ ಎಂದು ಕೂಗು ಹಾಕಿ
ಕರೆಯುವ ಪದ್ಧತಿ ಸ್ವಾರಸ್ಯಕರವಾಗಿದೆ. ಇಂಥ ನಂಬಿಕೆ ಆಚರಣೆಗಳಿಂದಲೇ ಹಿಂದೂ ಸಂಸ್ಕೃತಿ ಇಂದಿಗೂ ಉಳಿದುಕೊಂಡು ಬಂದಿದೆ. ಎಲ್ಲ ಮನೆಗಳ ಮುಂದೆ, ಊರು ನಗರಗಳಲ್ಲಿ, ದೇವಸ್ಥಾನಗಳಲ್ಲಿ ಲಕ್ಷಾಂತರ ಹಣತೆ ದೀಪಗಳನ್ನು ಹಚ್ಚಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ. ಸಿಹಿ ತಿಂಡಿಗಳನ್ನು ಮಾಡಿ ಸವಿಯುತ್ತಾರೆ. ಇದೇ ದೀಪಾವಳಿ. ಮರುದಿನ ಬಲಿಪಾಡ್ಯ. ಅಂದು ಗೋಪೂಜೆ, ಅಂಗಡಿ ಪೂಜೆ ನಡೆಯುತ್ತದೆ. ದೀಪಾವಳಿಯ ಹೊತ್ತಿಗೆ ಫಸಲು ಕೊಯ್ಲಿಗೆ ಬರುತ್ತದೆ. ಭತ್ತ ಇತ್ಯಾದಿ ಧಾನ್ಯಗಳನ್ನು ಮನೆಗೆ ತಂದು ರಾಶಿ ಹಾಕಿ ಧಾನ್ಯ ಪೂಜೆ ಮಾಡುತ್ತಾರೆ. ದೀಪಾವಳಿಯಂದು ಲಕ್ಷ್ಮಿಯ ಪೂಜೆಯು ನಡೆಯುತ್ತದೆ. ಹೀಗೆ ಇಡೀ ದೇಶ ಸಂಭ್ರಮಿಸುತ್ತದೆ. ದೀಪದ ಬೆಳಕನ್ನು ಜ್ಞಾನಕ್ಕೆ, ಆತ್ಮಕ್ಕೆ ಹೋಲಿಸುತ್ತಾರೆ. ಆತ್ಮಜ್ಯೋತಿ ಎಂಬ ಮಾತಿದೆ. ಒಂದು ಮಂತ್ರ ಹೀಗಿದೆ: ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರ್ತ್ವದೆಡೆಗೆ ನಮ್ಮನ್ನು ಕೊಂಡೊಯ್ಯಿ ಎಂದು ಭಗವಂತನನ್ನು ಪ್ರಾರ್ಥಿಸುವ ಮಂತ್ರ ಇದು. ಬೆಳಕು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿದ್ದು. ವೇದ ಕಾಲದಲ್ಲಿ ದೇವಸ್ಥಾನಗಳಿಗಿಂತಲೂ ಯಜ್ಞಕ್ಕೆ ಪ್ರಾಮುಖ್ಯತೆ ಇತ್ತು. ಯಜ್ಞಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ದೇವತೆಗಳಿಗೆ ಹವಿಸ್ಸನ್ನು ಆಹುತಿ ನೀಡಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಿದ್ದರು. ಅಗ್ನಿ ಹವಿಸ್ಸನ್ನು ಕೊಂಡೊಯ್ಯುವ ವಾಹಕ ಎನ್ನುತ್ತಾರೆ. ಅಗ್ನಿ ಅತ್ಯಂತ ಪವಿತ್ರ ಹಾಗೂ ಪರಿಶುದ್ಧ. ಅಗ್ನಿಯಿಂದ ಉಷ್ಣ ಹಾಗೂ ಬೆಳಕು ಉತ್ಪನ್ನವಾಗುತ್ತದೆ. ದೀಪಾವಳಿಯಂದು ದೀಪಗಳನ್ನು ಉರಿಸುವ ಹಿಂದೆ ಈ ಎಲ್ಲ ಶ್ರೇಷ್ಠ ಚಿಂತನೆ ಇದೆ. ಇಂದು ದೀಪ ಹಾಗೂ ಬೆಳಕಿನ ಪಾವಿತ್ರ್ಯದ ಬಗ್ಗೆ ಜನರಿಗೆ ಅರಿವು ಕಡಿಮೆಯಾಗಿದೆ. ಹುಟ್ಟು ಹಬ್ಬದ ಆಚರಣೆಯಲ್ಲಿ ಕೇಕ್ ಕತ್ತರಿಸಿ ಕ್ಯಾಂಡಲ್ ದೀಪಗಳನ್ನು ಆರಿಸುವ ಪದ್ಧತಿ ಬೆಳೆದುಕೊಂಡು ಬಂದಿದೆ. ಇದು ಪಾಶ್ಚಾತ್ಯರ ಸಂಸ್ಕೃತಿ. ದೀಪ ಆರಿಸುವುದಲ್ಲ, ದೀಪ ಬೆಳಗುವುದು. ಮಗುವಿನ ಆತ್ಮ ಬೆಳಗಬೇಕು, ಆರುವುದಲ್ಲ. ಅದಕ್ಕೆ ದೀಪಾರತಿಯಿಂದ ಆರತಿ ಮಾಡುತ್ತಾರೆ. ಗುರು ಹಿರಿಯರ ಕಾಲಿಗೆ ನಮಸ್ಕರಿಸಿ ಗುರು ಹಿರಿಯರನ್ನು ಗೌರವಿಸುವ ಸಂಸ್ಕಾರ, ಅವರಿಂದ ಆಶೀರ್ವಾದ ಪಡೆಯುವ ಸಂಸ್ಕೃತಿ. ಹೀಗೆ ದೀಪಾವಳಿ ಹಬ್ಬದ ಆಚರಣೆಯ ಹಿಂದೆ ಅನೇಕ ಶ್ರೇಷ್ಠ ಚಿಂತನೆಗಳು ಇವೆ. ಎಲ್ಲರಿಗೂ ಮುಂಬರುವ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತೆ ಸಿಗೋಣ ಮುಂದಿನ ದೀಪಾವಳಿಯಲ್ಲಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.